₹5 ಪಾತ್ರೆ ತೊಳೆಯೋ ಸೋಪ್ ಇದ್ರೆ 1 ತಿಂಗಳು ಯೂಸ್ ಮಾಡ್ಬೋದು. ₹5 ಪಾತ್ರೆ ಸೋಪನ್ನು ಎಷ್ಟು ದಿನ ಯೂಸ್ ಮಾಡ್ತೀರಾ ಹೇಳಿ? ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ ಆಗುವಂತಹ ಹೊಸ ಟಿಪ್ಸ್ಗಳನ್ನು ತಂದಿದ್ದೀನಿ. ಟಿಪ್ಸ್ ನಂಬರ್ 1. ನಾನಿಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ತೊಗೊಂಡಿದ್ದೀನಿ ನೋಡಿ. ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಳ್ಳಿ. ಒಂದು ಅರ್ಧ ಚಮಚದಷ್ಟು ಪುಡಿ ಉಪ್ಪನ್ನು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಸ್ವಲ್ಪ ಗಂಧದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಚಿಟಿಕೆಯಷ್ಟು ಗಂಧದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೇ ಸ್ವಲ್ಪ ಪಚ್ಚಕರ್ಪೂರ ಇದ್ದರೆ ಹಾಕ್ಕೊಳ್ಳಿ. ಈ ಲಿಕ್ವಿಡು ದೇವ್ರ ಮನೆ ಕ್ಲೀನ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ, ಕ್ಲೀನ್ ಆಗುತ್ತೆ. ಹಾಗೆ ನೀವು ಡೈನಿಂಗ್ ಟೇಬಲ್ ಮೇಲೆ ತಿಂಡಿ ಎಲ್ಲ ಆದಮೇಲೆ ಚಿಮ್ಸ್ಕೊಂಡು ಒಂದು ಬಟ್ಟೆಯಲ್ಲಿ ಒರೆಸ್ಕೊಳ್ಳೋದ್ರಿಂದ ಈ ಸಣ್ಣ ಸಣ್ಣ ನೊರ್ಜೆಗಳಾಗಿರ್ಬೋದು, ನೊಣಗಳಾಗಿರ್ಬೋದು, ಯಾವುದು ಕೂಡ ಇದರ ಸ್ಮೆಲ್ಲಿಗೆ ಬರಲ್ಲ. ಪೂಜಾ ಮನೆ ಹಾಗೂ ಡೈನಿಂಗ್ ಟೇಬಲ್ಗಳನ್ನ ಒರೆಸೋಕ್ಕೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಹಾಗೆ ಗಂಧದ ಪುಡಿ ಹಾಕಿರೋದ್ರಿಂದ ಒಂಥರ ಸ್ಮೆಲ್ ಚೆನ್ನಾಗಿರುತ್ತೆ. ಬೇಕಿದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ. ಬನ್ನಿ ಇವಾಗ ನೆಕ್ಸ್ಟ್ ವಿಡಿಯೋವನ್ನು ನೋಡ್ಕೊಂಬರೋಣ. ನಾನಿಲ್ಲಿ ಸಣ್ಣ ಮೆಣಸಿನಕಾಯಿ ತೊಗೊಂಡಿದ್ದೀನಿ. ಇದಂತೂ ತುಂಬ ಖಾರ ಇರುತ್ತೆ. ಸ್ವಲ್ಪ ಕೈಗೆ ಕೊಬ್ಬರಿ ಎಣ್ಣೆನ ಸವರ್ಕೊಂಬಿಡಿ. ನಂತರ ಈ ಹಸಿ ಮೆಣಸಿನಕಾಯಿನ ಈ ಥರ ಕತ್ರಿಯಿಂದ ಕಟ್ ಮಾಡ್ಕೊಳ್ಳಿ. ಕತ್ರಿಯಿಂದ ಕಟ್ ಮಾಡ್ಕೊಳ್ಳೋದ್ರಿಂದ ಸಣ್ಣ ಸಣ್ಣದಾಗಿ ಕಟ್ ಆಗುತ್ತೆ. ನಿಮಗೆ ಖಾರನೂ ತಗಲಲ್ಲ ಕೈಗೆ, ಯಾಕಂದರೆ ಕೊಬ್ಬರೆಣ್ಣೆ ಇದ್ದಿರೋದ್ರಿಂದ ನಿಮಗೆ ಈ ಕತ್ರಿ ಸಹಾಯದಿಂದ ನೀವು ಕಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡ್ಬೋದು. ಹಸಿಮೆಣಸಿನಕಾಯಿ ಕಟ್ ಮಾಡೋಕ್ಕೆ ಚಾಕುಕ್ಕಿಂತ ಕತ್ರಿ ಬೆಸ್ಟ್ ಅಂತಲೇ ಹೇಳ್ಬೋದು. ಟ್ರೈ ಮಾಡಿ ನೋಡಿ. ಬನ್ನಿ ಇವಾಗ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ. ನಾನಿಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ. ಕೋಲ್ಗೇಟ್ ಪೇಸ್ಟ್ಗಳೆಲ್ಲ ಖಾಲಿ ಆಗಿರುತ್ತೆ. ನಾವು ಅದನ್ನು ಹಾಗೆ ಡಸ್ಟ್ಬಿನಿಗೆ ಬಿಸಾಕ್ಬಿಡ್ತೀವಿ. ಅದ್ರ ಬದಲು ನೋಡಿ, ನಾವು ಜಾಸ್ತಿ ಪ್ರಮಾಣದಲ್ಲಿರೋದಂದರೆ ಇಲ್ಲಿ ಮುಂದ್ಗಡೆ ಭಾಗದಲ್ಲಿ ಜಾಸ್ತಿ ಪೇಸ್ಟ್ ಉಳ್ಕೊಂಡಿರುತ್ತೆ. ಇದನ್ನೆಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಬರೋಣ. ಇದು ಕ್ಲೀನಿಂಗ್ ಮಾಡುವಾಗ ತುಂಬ ಯೂಸ್ ಆಗುತ್ತೆ. ಈ ಥರ ಕಟ್ ಮಾಡಿಕೊಂಡು ಇದರ ಪೇಸ್ಟನ್ನು ತೊಗೊಂಡ್ಬಿಟ್ರೆ ಒಂದ್ಸಲ ಕ್ಲೀನ್ ಮಾಡ್ಬೋದು. ಸಿಂಕನ್ನು ಕ್ಲೀನ್ ಮಾಡೋದಾಗಿರ್ಬೋದು, ಕೆಲವೊಂದು ಬಾಟಲ್ಗಳನ್ನು ಕ್ಲೀನ್ ಮಾಡೋದಾಗಿರ್ಬೋದು. ವಾಟರ್ ಬಾಟ್ಲ್ ಅಂತೂ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೋಡಿ. ಮಕ್ಕಳ ವಾಟರ್ ಬಾಟ್ಲ್ಗಳನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಬಿಡಿ. ಎರಡು ಬಾಟ್ಲ್ ಇದೆ, ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದರಲ್ಲಿ ಒಂದೆರಡು ಪೀಸ್ ಇದಕ್ಕೆ, ಒಂದೆರಡು ಪೀಸ್ ಅದಕ್ಕೆ ಹಾಕ್ಕೊಂಬಿಡೋಣ. ಹಾಕ್ಕೊಂಡು ಚೆನ್ನಾಗಿ ಕೈಯಿಂದ ಚೆನ್ನಾಗಿ ಕುಲ್ಕಿದ್ರೆ ಸಾಕಾಗುತ್ತೆ. ಎಷ್ಟೇ ಒಳಗಡೆ ಗಲೀಜಾಗಿದ್ರೂ ನೀಟಾಗಿ ಹೊರಗೆ ಬರುತ್ತೆ. ನೋಡ್ತಾ ಇರ್ಬೋದು, 2 ಬಾಟಲ್ ಒಳಗಡೆ ಎಲ್ಲ ಕ್ಲೀನ್ ಆಗಿದೆ. ಇವಾಗ ಈ ನೀರನ್ನೆಲ್ಲ ಬಗ್ಸ್ಕೊಂಬಿಡೋಣ. ಎಷ್ಟು ನೀಟಾಗಿದೆ. ಇವಾಗ ಚೆನ್ನಾಗಿರೋ ವಾಶಲ್ಲಿ ಅಥವಾ ಬಿಸಿ ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡ್ಬಿಟ್ರೆ ವಾಟರ್ ಬಾಟ್ಲ್ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ಈ ನೀರನ್ನು ಬಾತ್ರೂಮ್ಗೆ ಯೂಸ್ ಮಾಡ್ಬೋದು. ಬಾತ್ರೂಮ್ಗೆಲ್ಲ ಹಾಕ್ಬಿಟ್ಟು ಪರ್ಕೆಯಲ್ಲಿ ನೀಟಾಗಿ ಕ್ಲೀನ್ ಮಾಡಿದ್ರೆ ಬಾತ್ರೂಮ್ ಕೂಡ ಕ್ಲೀನ್ ಆಗುತ್ತೆ. ನೋಡಿ ವಾಟರ್ ಬಾಟ್ಲ್ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ. ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ. ನಾವಿಲ್ಲಿ ಗೋಧಿ ಹಿಟ್ಟನ್ನು ಕಲಸುವ ವಿಧಾನವನ್ನು ನೋಡ್ಕೊಳ್ಳೋಣ. ನಾವಿಲ್ಲಿ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಬಿಸಿ ಬಿಸಿ ನೀರನ್ನು ತೊಗೊಂಡಿದ್ದೀನಿ. ಚೆನ್ನಾಗಿ ಕುದೀತಾ ಇದೆ. ಇಂಥ ನೀರು ತೊಗೊಂಡು ಒಂದು ಕೋಲಿನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ತಾ ನಾವು ಈ ಹಿಟ್ಟನ್ನು ನಿಧಾನವಾಗಿ ಕಲಿಸ್ಕೋಬೇಕು. ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಬಿಸಿ ಬಿಸಿ ನೀರನ್ನು ಹಾಕ್ಕೊಳ್ಳಿ. ಚಪಾತಿ ಅಂತೂ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ನೀವೇನಾದರೂ ಡ್ಯೂಟಿ ಹೋಗೋರಿದ್ದರೆ ಅಥವಾ ಲಂಚ್ ಬಾಕ್ಸ್ ಚಿಕ್ಕ ಮಕ್ಕಳಿಗೆ ಲಂಚ್ ಬಾಕ್ಸ್ ಕೊಡೋರಿದ್ದವರಾದರೆ ಈ ಥರ ಚಪಾತಿ ಕಲಿಸೋ ವಿಧಾನವನ್ನು ಮಾಡ್ಕೊಳ್ಳಿ. ಕೈ ಸುಡುತ್ತೆ, ಕೈಯಲ್ಲಿ ಹಾಕೋಕ್ಕಾಗಲ್ಲ. ನಾವು ಸ್ವಲ್ಪ ಹೊತ್ತು ಬಿಟ್ಟಾದಮೇಲೆ ನಾವು ಕೈಯನ್ನು ಯೂಸ್ ಮಾಡ್ಬೋದು. ನೋಡಿ, ಕೋಲಿನಿಂದ ಕಲಿಸ್ಬಿಟ್ಟು ನಂತರ ಸ್ವಲ್ಪ ಇವಾಗ ಒತ್ತಿ ಕೈಯಲ್ಲಿ ಕಲಿಸ್ಕೊಂಡ್ಬಿಟ್ರೆ ಆಯಿತು. ತಣ್ಣೀರಲ್ಲಿ ಕಲಸಿದ್ದ ಚಪಾತಿ ಹಿಟ್ಟಾದರೆ ಜಿಗಿ ಆಗಿಬಿಡುತ್ತೆ, ಚಪಾತಿ ಕೂಡ ಗಟ್ಟಿಯಾಗುತ್ತೆ. ಹಾಗಾಗಿ ಈ ಥರ ಬಿಸಿ ನೀರಿನಲ್ಲಿ ಕಲಸಿರೋ ಚಪಾತಿನ ಮಾಡಿ ಬಾಕ್ಸಲ್ಲಿ ಹಾಕಿ ಕಳಿಸೋದ್ರಿಂದ ಹೂವಿನ ಥರ ಸಾಫ್ಟ್ ಆಗಿರುತ್ತೆ ಚಪಾತಿ. ಟ್ರೈ ಮಾಡಿ ನೋಡಿ. ಮತ್ತು ಬೇಗನೆ ಸಾಫ್ಟ್ ಆಗುತ್ತೆ ಈ ಹಿಟ್ಟು. ಅವಾಗೇ ಚಪಾತಿ ಮಾಡೋಕ್ಕೆ ರೆಡಿ ಆಗುತ್ತೆ ಹಿಟ್ಟು. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಸ್ಮೂತಾಗಿ ಕಾಣಿಸ್ತಾ ಇದೆ ಅಂತ ಹಿಟ್ಟು. ಕಲಸಿನೂ ಬೇಕಾದರೆ ಎತ್ತಿಟ್ಬೋದು. ನೀವು ಹಾಗೇ ಅವಾಗೇ ಮಾಡ್ತೀವಿ ಅಂದರೆ ಚಪಾತಿ ಒಬ್ಬಟ್ಟು ಥರ ಸಾಫ್ಟಾಗಿ ಬರುತ್ತೆ. ಟ್ರೈ ಮಾಡಿ ನೋಡಿ. ಈ ಟ್ರಿಕ್ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ ಆಗುತ್ತೆ. ಸ್ವಲ್ಪ ಏನಾದರೂ ಲೇಟ್ ಆದರೆ ಈ ಥರ ಒಂದು ಕಾಟನ್ ಸಾಫ್ಟ್ ಆಗಿರುವ ಬಟ್ಟೆಯಲ್ಲಿ ಈ ಥರ ಹಿಟ್ಟನ್ನು ಈ ಥರ ಇಟ್ಬಿಟ್ರೆ ನೀವು ಯಾವಾಗ ಚಪಾತಿ ಮಾಡ್ತೀರೋ ಆವಾಗ ಹಿಟ್ಟನ್ನು ಯೂಸ್ ಮಾಡ್ಕೋಬೋದು. ಬನ್ನಿ ಇವಾಗ ನೆಕ್ಸ್ಟ್ ವಿಡಿಯೋವನ್ನು ನೋಡ್ಕೊಂಬರೋಣ. ನಾನಿಲ್ಲಿ 2 ಎಕ್ಸ್ಪೈರಿ ಮಾತ್ರೆಯನ್ನು ತೊಗೊಂಡಿದ್ದೀನಿ. ನಾವು ಮಕ್ಕಳಿಗೆ ಅರ್ಧ ಮಾತ್ರೆ ಕೊಡ್ತೀವಿ, ಕೆಲವೊಂದು ಸಲ ಹಾಗೆ ಉಳ್ಕೊಂಡ್ಬಿಡುತ್ತೆ ನೋಡಿ. ಅಂಥ ಮಾತ್ರೆ ತೊಗೊಂಡಿದ್ದೀನಿ ನಾನು. 1-2 ಮಾತ್ರೆ ತೊಗೊಂಡಿದ್ದೀನಿ. ಇದನ್ನೇ ಇವಾಗ ಒಂದು ಬೌಲಲ್ಲಿ ಹಾಕಿ ಕುಟ್ಟಿ ಪುಡಿ ಮಾಡ್ಕೊಂಬಿಡೋಣ.
ಸಣ್ಣದಾಗಿ ಪುಡಿ ಮಾಡ್ಕೊಂಬಿಡೋಣ. ಈಗ ನೋಡಿ, ಈ ಪುಡಿಗೆ ಒಂದೇ ಒಂದು ಡ್ರಾಪ್ ಅಷ್ಟು ಕೊಬ್ಬರಿನೇ ಹಾಕ್ಕೊಂಬಿಡೋಣ. ಕೈಯಿಂದನೇ ಚೆನ್ನಾಗಿ ಇದನ್ನು ಕಲಿಸ್ಬಿಟ್ಟು, ಕೆಲವೊಬ್ರು ಕೈಗಳು ಅಲರ್ಜಿ ಸಮಸ್ಯೆ ಇರ್ತದೆ ನೋಡಿ, ಕೆಲವೊಂದ್ಸಲ ಬಟ್ಟೆ ತೊಳೆದ್ರೂ ಒಂಥರ ಕೆಂಪು ಕಲರ್ ರ್ಯಾಷಸ್ ಆಗಿಬಿಡುತ್ತೆ. ಪಾತ್ರೆ ಜಾಸ್ತಿ ತೊಳೆದಾಗೂ ಸೋಪಿನಿಂದ ಅಲರ್ಜಿ ಸಮಸ್ಯೆ ಆಗುತ್ತೆ ನೋಡಿ, ಅಂಥವರಿಗೆ ಇದು ತುಂಬ ಹೇಳಿ ಮಾಡಿಸಿರೋ ಮೆಡಿಸಿನ್ ಅಂತಲೇ ಹೇಳ್ಬೋದು. ಈ ಥರ ರೆಡ್ ಕಲರ್ ರ್ಯಾಷಸ್ ಇದ್ದರೆ, ಎಲ್ಲೆಲ್ಲೆಲ್ಲ ರ್ಯಾಷಸ್ ಇದೆಯೋ ಅಲ್ಲೆಲ್ಲೆಲ್ಲ ಈ ಒಂದು ಟ್ಯಾಬ್ಲೆಟ್ ಪೇಸ್ಟನ್ನು ಹಚ್ಕೊಂಬಿಡಿ. ನೋಡಿ, ಈ ಕೈ ಬೆರಳುಗಳ ಸಂದಿಲ್ಲಿ ಜಾಸ್ತಿ ಆಗುತ್ತೆ. ಹಾಗೆ ಈ ಥರ ಈ ಕಡೆ ಕೈ ಅಂಗೈ ಕಡೆ ಆಗಿರ್ಬೋದು, ಎಲ್ಲ ಕಡೆನೂ ಈ ಒಂದು ಟ್ಯಾಬ್ಲೆಟ್ಸನ್ನು ಸ್ಪ್ರೆಡ್ ಮಾಡಿಕೊಂಡು ಹಾಗೆ ಬಿಟ್ಟು ನಂತರ ಉಗುರು ಬೆಚ್ಚಗಿರೋ ನೀರಲ್ಲಿ ಕೈಯನ್ನು ವಾಶ್ ಮಾಡ್ಕೊಂಬಿಡಿ. ಈ ರೀತಿ ರ್ಯಾಷಸ್ ಆದಾಗ ನೀವು ಈ ಟ್ರಿಕ್ಕನ್ನು ಫಾಲೋ ಮಾಡಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಬನ್ನಿ ಇವಾಗ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ ಆಗುವಂತಹ ಕೊನೆ ಟಿಪ್ಸನ್ನು ನೋಡ್ಕೊಂಬರೋಣ. ನಾನಿಲ್ಲಿ 5 ರೂಪಾಯಿ ಪಾತ್ರೆ ಸೋಪ್ ತೊಗೊಂಡಿದ್ದೀನಿ. 5 ರೂಪಾಯಿ ಪಾತ್ರೆ ಸೋಪಿದ್ರೆ ಎಷ್ಟು ದಿವಸ ನೀವು ಪಾತ್ರೆ ತೊಳಿತೀರಾ ಹೇಳಿ? ಈಗ ನಾವು ಈ 5 ರೂಪಾಯಿ ಪಾತ್ರೆ ಸೋಪಲ್ಲಿ 1 ತಿಂಗಳಾಗುವಷ್ಟು ಲಿಕ್ವಿಡನ್ನು ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 5 ರೂಪಾಯಿ ಪಾತ್ರೆ ಸೋಪನ್ನು ಸಣ್ಣದಾಗಿ ತುರ್ಕೊಳ್ತಾ ಇದ್ದೀನಿ ನೋಡಿ. ಇದೇ ಥರ ಪೂರ್ತಿ ಸೋಪನ್ನು ನೀವು ತುರ್ಕೊಂಬಿಡಿ. ಒಂದು ಬೌಲಲ್ಲಿ ತುರಿದಿರೋ ಈ ಸೋಪಿಗೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ. ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗ್ಬೇಡಿ, ಸ್ವಲ್ಪ ಮಿಕ್ಸ್ ಆಗುವಷ್ಟು ನೀರು ಹಾಕಿ ಇದನ್ನು ಸಿಮ್ಮಲ್ಲೇ ಇಟ್ಕೊಂಡು ಇದನ್ನು ಹಾಗೆ ಬಿಸಿ ಮಾಡ್ಕೊಂಬಿಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಿ. ಸ್ವಲ್ಪ ಹೊತ್ತು 1 ನಿಮಿಷಗಳ ಕಾಲ ಹಾಗೆ ಸಿಮ್ಮಲ್ಲೇ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಚೆನ್ನಾಗಿ ಕರಗಿದೆ ನೋಡಿ. ಈಗ ಸ್ಟವನ್ನು ಆಫ್ ಮಾಡ್ಕೊಂಬಿಡೋಣ. ಇದನ್ನು ಸ್ವಲ್ಪ ತಣ್ಣಗೆ ಮಾಡಿಕೊಂಡು, ಈಗ ನೋಡಿ ಸ್ವಲ್ಪ ತಣ್ಣಗಾಗಿದೆ. ಇದನ್ನು ಮಿಕ್ಸ್ ಮಾಡ್ತಾನೆ ಒಂದು ಅರ್ಧ ಚಮಚ ಪುಡಿ ಉಪ್ಪನ್ನು ಹಾಕಿದ್ದೀನಿ, ಒಂದು ಅರ್ಧ ಚಮಚ ಕುಕ್ಕಿಂಗ್ ಸೋಡಾವನ್ನು ಹಾಕಿದ್ದೀನಿ. ಇದಕ್ಕೀಗ ಸಿಟ್ರಿಕ್ ಆ್ಯಸಿಡ್ ಅಂತ ಸಿಗುತ್ತೆ. ಇದು ಗಂಧಿಗೆ ಅಂಗಡಿಯಲ್ಲಿ ಕೇಳಿದರೆ ನಿಮಗೆ ಕೊಡ್ತಾರೆ. ಒಂದು 10 ರೂಪಾಯಿಗೆ ತೊಗೊಂಡು ಬಂದು ಇಟ್ಕೊಂಡ್ರೆ ಈ ಥರ ಲಿಕ್ವಿಡ್ ಮಾಡುವಾಗ ಯೂಸ್ ಆಗುತ್ತೆ. ಇದಕ್ಕೀಗ 1-2 ಚಮಚದಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ನೋಡಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಸಿಟ್ರಿಕ್ ಆ್ಯಸಿಡ್ ಹಾಗೆ ಕುಕ್ಕಿಂಗ್ ಸೋಡಾ ಹಾಕಿರೋದ್ರಿಂದ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಬಿಡಿ. ಈ ಒಂದು ಲಿಕ್ವಿಡನ್ನು ಪಾತ್ರೆ ತೊಳೆಯೋ ಸೋಪಲ್ಲಿ, ಅಂದರೆ ಒಂದು 45-50 ರೂಪಾಯಿದು ಒಂದು ಸೋಪಿನ ಬಾಕ್ಸ್ ಇರುತ್ತಲ್ಲ, ಅದರಲ್ಲಿ ಒಂದು ಫುಲ್ ಲಿಕ್ವಿಡ್ ಆಗುತ್ತೆ. ಈ ಲಿಕ್ವಿಡನ್ನು ನಾವು ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡು 1 ತಿಂಗಳು ಅಥವಾ 15 ದಿವಸ ನಾವು ಇದರಲ್ಲಿ ಪಾತ್ರೆ ತೊಳಿಬೋದು ನೋಡಿ. ನಾವು ಈಗ 5 ರೂಪಾಯಿ ಪಾತ್ರೆ ಸೋಪ್ ತೊಗೊಂಡಿರ್ತೀವಿ, ಬರೀ ಖಾಲಿ ಆಗ್ತಾನೆ ಇರುತ್ತೆ, ನೀರಲ್ಲಿ ನೆಂದು ಹೋಗುತ್ತೆ. ಅದ್ರ ಬದಲು ಒಂದೊಂದೇ ಚಮಚದಷ್ಟು ನಾವು ಪಾತ್ರೆ ತೊಳೆಯುವಾಗ ಯೂಸ್ ಮಾಡಿಕೊಂಡ್ರೆ ಪಾತ್ರೆ ಕ್ಲೀನ್ ಆಗುತ್ತೆ. ದೇವ್ರ ಸಾಮಾನು ಕೂಡ ಕ್ಲೀನ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ. 5 ರೂಪಾಯಿ ಸೋಪಲ್ಲಿ ಪಾತ್ರೆಗಳನ್ನು ತೊಳೆಯೋದಲ್ದಿರ ಪೂಜೆ ಸಾಮಾನು ಕೂಡ ಕ್ಲೀನ್ ಮಾಡ್ಬೋದು. ಎಷ್ಟೆಲ್ಲ ಬೆನಿಫಿಟ್ ಮಾಡ್ಕೊಬೋದು ನೋಡಿ. ಇವಾಗ ಪೂಜೆದು ಕಪ್ಗಳನ್ನು ತೊಳೆದಿದ್ದೀನಿ. ಕೈಯಲ್ಲಿ ಮಾತ್ರ ಉಜ್ಜಿರೋದು, ನಾನು ಬ್ರಷ್ ಯೂಸ್ ಮಾಡಿಲ್ಲ. ಎಷ್ಟು ಕ್ಲೀನ್ ಆಗಿದೆ. ಇದೇ ರೀತಿ ಪೂಜೆ ಸಾಮಾನುಗಳೆಲ್ಲವನ್ನು ನೀವು ಕ್ಲೀನ್ ಮಾಡ್ಕೋಬೋದು. ನಾವು ಹಬ್ಬಗಳಲ್ಲಿ ಪಾತ್ರೆಗಳೆಲ್ಲ ತೊಳಿತಾ ಇರ್ತೀವಿ ನೋಡಿ, ಬಾಕ್ಸ್ಗಳೆಲ್ಲ ಜಿಡ್ಡು ಕುಂತಿರುತ್ತೆ, ಎಣ್ಣೆ ಜಿಡ್ಡುಗಳು. ಅಂಥ ಪಾತ್ರೆಗಳನ್ನು ತೊಳೆಯೋಕ್ಕಂತೂ ಈ ಲಿಕ್ವಿಡ್ ತುಂಬ ಯೂಸ್ ಆಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ವಿಡಿಯೋಗಳು ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಯಾವ ವಿಡಿಯೋ ಇಷ್ಟ ಆಯ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಹೊಸ ವಿಡಿಯೋಗಳೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.